ಮಹಾರಾಷ್ಟ್ರ. ತಡೋಬಾ ಅಂಧಾರಿ ರಿಸರ್ವ್ ಮಹಾರಾಷ್ಟ್ರದ ಅತಿದೊಡ್ಡ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಆನೆರ್ಡಾರ್ಮ್ ವನ್ಯಜೀವಿ ಅಭಯಾರಣ್ಯವು ಪಶ್ಚಿಮ ಭಾರತ ರಾಜ್ಯದಲ್ಲಿರುವ ಜನಪ್ರಿಯ ವನ್ಯಜೀವಿ ಸಂರಕ್ಷಣಾ ಕೇಂದ್ರವಾಗಿದೆ. ಬಂಬ್ರಗಡ ವನ್ಯಜೀವಿ ಅಭಯಾರಣ್ಯವು ಮಹಾರಾಷ್ಟ್ರದ ವಿದರ್ಭ ಪ್ರದೇಶದ ಚಂದ್ರಾಪುರ ಜಿಲ್ಲೆಯಲ್ಲಿದೆ. ಭೀಮಶಂಕರ ವನ್ಯಜೀವಿ ಅಭಯಾರಣ್ಯವು ಪುಣೆಯ ಉತ್ತರ ಪಶ್ಚಿಮ ಘಟ್ಟಗಳ ಕ್ರಸ್ಟೈನ್ನಲ್ಲಿದೆ. ಬೋರ್ ಟೈಗರ್ ರಿಸರ್ವ್ ವನ್ಯಜೀವಿ ಅಭಯಾರಣ್ಯವಾಗಿದ್ದು, ಇದನ್ನು ಜುಲೈ 2014ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಯಿತು. ಇದು ಭಾರತದ ಮಹಾರಾಷ್ಟ್ರ ರಾಜ್ಯದ ವಾರ್ಧಾ ಜಿಲ್ಲೆಯ ಹಿಂಗಾಣಿ ಬಳಿ ಇದೆ. ಚಪ್ರಾಲಾ ವನ್ಯಜೀವಿ ಅಭಯಾರಣ್ಯವು ಮಹಾರಾಷ್ಟ್ರದ ಹೃದಯ ಭಾಗದಲ್ಲಿರುವ ಗಡ್ಚಿರೋಲಿ ಜಿಲ್ಲೆಯಲ್ಲಿದೆ. ಜ್ಞಾನಗಂಗಾ ಅಭಯಾರಣ್ಯವು ಬುಲ್ತಾನದಿಂದ 8 ಕಿಲೋಮೀಟರ್ ಮತ್ತು ಮಹಾರಾಷ್ಟ್ರದ ಕಮ್ಗಾಂವ್ ಪಟ್ಟಣದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಗೌತಲ ಅಮೃತ್ ಘಾಟ್ ಅಭಯಾರಣ್ಯವು ಭಾರತದ ಮಹಾರಾಷ್ಟ್ರ ರಾಜ್ಯದ ಸಂರಕ್ಷಿತ ಪ್ರದೇಶವಾಗಿದೆ. ವನ್ಯಜೀವಿ ಅಭಯಾರಣ್ಯವನ್ನು 1986ರಲ್ಲಿ ಅಸ್ತಿತ್ವದಲ್ಲಿರುವ ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಾಪಿಸಲಾಯಿತು. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಭಯಾರಣ್ಯವು ಭಾರತದ ಮಹಾರಾಷ್ಟ್ರದ ಸೋಲಾಪುರದಲ್ಲಿರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ವನ್ಯಜೀವಿ ಅಭಯಾರಣ್ಯವಾಗಿದೆ. ಮಹಾರಾಷ್ಟ್ರದ ಔರಂಗಾಬಾದ್ ಮತ್ತು ಅಹಮದ್ನಗರ ಜಿಲ್ಲೆಗಳಲ್ಲಿರುವ ಜಯಕ್ವಾಡಿ ಪಕ್ಷಿಧಾಮವು ಅತ್ಯಂತ ಆಕರ್ಷಕ ಪಕ್ಷಿಧಾಮಗಳಲ್ಲಿ ಒಂದಾಗಿದೆ. ಕರ್ನಲಾ ಮಹಾರಾಷ್ಟ್ರದ ಕೊಂಕಣ ಕರಾವಳಿಯಲ್ಲಿ ಸಂರಕ್ಷಿತ ವನ್ಯಜೀವಿ ಉದ್ಯಾನವನವಾಗಿದ್ದು, ಬಾಂಬೆಯಿಂದ ಸುಮಾರು 50 ಕಿಲೋಮೀಟರ್. ಕಟೆಪೂರ್ಣ ಅಭಯಾರಣ್ಯವು ಮಹಾರಾಷ್ಟ್ರದ ಅಂಕೋಲಾ ಜಿಲ್ಲೆಯಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಕೊಯ್ನಾ ವನ್ಯಜೀವಿ ಅಭಯಾರಣ್ಯವು ವನ್ಯಜೀವಿ ಅಭಯಾರಣ್ಯ ಮತ್ತು ನೈಸರ್ಗಿಕ ವಿಶ್ವಪರಂಪರೆಯ ತಾಣವಾಗಿದೆ. ಭಾರತದ ಮಹಾರಾಷ್ಟ್ರದ ಸತಾರ್ ಜಿಲ್ಲೆ. ಮಾಲ್ವಾರ್ ಸಾಗರ ವನ್ಯಜೀವಿ ಅಭಯಾರಣ್ಯವು ಭಾರತದ ಕೆಲವು ಸಮುದ್ರ ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ಇದು ನೆಲೆಗೊಂಡಿದೆ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆ. ಮಾನ್ಸಿಂಗ್ ಡಿಯೋವನ್ನು ಮಹಾರಾಷ್ಟ್ರ ಸರ್ಕಾರವು ವನ್ಯಜೀವಿ ಅಭಯಾರಣ್ಯವೆಂದು ಘೋಷಿಸಿದೆ. ಅಧಿಸೂಚನೆಯನ್ನು ಮೊದಲು 1980ರಲ್ಲಿ ಪ್ರಸ್ತಾಪಿಸಲಾಯಿತು ಮತ್ತು ಇದು 2 ದಶಕಗಳಿಗೂ ಹೆಚ್ಚು ಲಾಬಿಯನ್ನು ತೆಗೆದುಕೊಂಡಿದೆ. ಮಯೂರೇಶ್ವರ ವನ್ಯಜೀವಿ ಅಭಯಾರಣ್ಯವು ಭಾರತದ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ತಹಸೀಲ್ ಬಾರಾಮತಿಯಲ್ಲಿದೆ. ಮೇಲ್ಘಾಟ್ ಅನ್ನು ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಯಿತು ಮತ್ತು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ 1973-74ರಲ್ಲಿ ಅಧಿಸೂಚಿಸಲಾದ ಮೊದಲ 9 ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ. ಇದು ಭಾರತದ ಮಹಾರಾಷ್ಟ್ರ ರಾಜ್ಯದ ಅಮರಾವತಿ ಜಿಲ್ಲೆಯ ಉತ್ತರ ಭಾಗದಲ್ಲಿದೆ. ನಾಜ್ವೀರಾ ವನ್ಯಜೀವಿ ಅಭಯಾರಣ್ಯವು ಮಹಾರಾಷ್ಟ್ರದ ಈಶಾನ್ಯ ಮೂಲೆಯಲ್ಲಿರುವ ಭಂಡಾರಾ ಜಿಲ್ಲೆಯಲ್ಲಿದೆ. ಮಯೂರೇಶ್ವರ ವನ್ಯಜೀವಿ ಅಭಯಾರಣ್ಯವು ಭಾರತದ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ತಹಸೀಲ್ ಬಾರಾಮತಿಯಲ್ಲಿದೆ. ನಂದೂರ್ ಮದ್ಮೇಶ್ವರ ಪಕ್ಷಿಧಾಮವು ಮಹಾರಾಷ್ಟ್ರದ ಭರತ್ಪುರ ಎಂದು ಕರೆಯಲ್ಪಡುವ ನಾಸಿಕ್ ಜಿಲ್ಲೆಯ ನಿಫಾಡ್ ತಹಸೀಲ್ನಲ್ಲಿದೆ. ಕರ್ನಲಾ ಮಹಾರಾಷ್ಟ್ರದ ಕೊಂಕಣ ಕರಾವಳಿಯಲ್ಲಿ ಸಂರಕ್ಷಿತ ವನ್ಯಜೀವಿ ಉದ್ಯಾನವನವಾಗಿದ್ದು, ಬಾಂಬೆಯಿಂದ ಸುಮಾರು 50 ಕಿಲೋಮೀಟರ್. ನವೆಗಾಂವ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಮಹಾರಾಷ್ಟ್ರದ ಗೋಂಡಿಯಾ ಜಿಲ್ಲೆಯಲ್ಲಿರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಪೈಗಂಗಾ ವನ್ಯಜೀವಿ ಅಭಯಾರಣ್ಯವು ಭಾರತದ ರಾಜ್ಯದ ಯವತ್ಮಾಲ್ ಜಿಲ್ಲೆಯ ಉಮರ್ಖೇಡ್ ತಹಸೀಲ್ನಲ್ಲಿದೆ. ಫನ್ಸಾದ್ ವನ್ಯಜೀವಿ ಅಭಯಾರಣ್ಯವು ರಾಯಗಢ್ ಜಿಲ್ಲೆಯ ಮುರುದ್ ಮತ್ತು ರೋಹಾ ತಾಲೂಕುಗಳಲ್ಲಿ ವನ್ಯಜೀವಿ ಆಶ್ರಯ ತಾಣವಾಗಿದೆ. ರಾಧಾನಗರಿ ವನ್ಯಜೀವಿ ಅಭಯಾರಣ್ಯವು ವನ್ಯಜೀವಿ ಅಭಯಾರಣ್ಯವಾಗಿದೆ ಮತ್ತು ವರ್ಗದ ನೈಸರ್ಗಿಕ ವಿಶ್ವಪರಂಪರೆಯ ತಾಣವಾಗಿದೆ. ಸಾಗರೇಶ್ವರ ವನ್ಯಜೀವಿ ಅಭಯಾರಣ್ಯವು ಭಾರತದ ಮಹಾರಾಷ್ಟ್ರದ ಸಂರಕ್ಷಿತ ಪ್ರದೇಶವಾಗಿದೆ. ಸಾಂಗ್ಲಿ ಜಿಲ್ಲೆಯ 3 ತಹಸೀಲ್ಗಳ ಸಭೆ ಕಡೆಗಾಂವ್, ವಾಲ್ವಾ ಮತ್ತು ಫಲೂಸ್. ಟಾನ್ಸಾ ವನ್ಯಜೀವಿ ಅಭಯಾರಣ್ಯವು ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ವಾಡಾ, ಶಾಹಪುರ ಮತ್ತು ಮುಕೋಡಾ ತಾಲೂಕುಗಳಲ್ಲಿದೆ. ಯವತ್ಮಾಲ್ ಜಿಲ್ಲೆಯ ತಿಪೇಶ್ವರ್ ವನ್ಯಜೀವಿ ಅಭಯಾರಣ್ಯವು ಮಹಾರಾಷ್ಟ್ರದ ಏಕಾಂತ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಯಾವಲ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಮಹಾರಾಷ್ಟ್ರದ ಜಲಗಾಂವ್ ಜಿಲ್ಲೆಯ ಯಾವಲ್ ತಹಸೀಲ್ನಲ್ಲಿದೆ. ಎಡ್ಮಿ ರಾಮ್ಲಿನ್ ಘಾಟ್ ವನ್ಯಜೀವಿ ಅಭಯಾರಣ್ಯವು ಭಾರತದ ರಾಜ್ಯ ಮಹಾರಾಷ್ಟ್ರದ ಒಸ್ಮಾನಾಬಾದ್ ಜಿಲ್ಲೆಯಲ್ಲಿದೆ. ಇದು ಸಸ್ಯ ಮತ್ತು ಪ್ರಾಣಿಗಳ ಸಮೃದ್ಧ ಜೀವವೈವಿಧ್ಯ ನೆಲೆಯಾಗಿದೆ. ಒಡಿಸ್ಸಾ. ಭದ್ರಾಮ ವನ್ಯಜೀವಿ ಅಭಯಾರಣ್ಯವನ್ನು ಉಷಾ ಕೋತಿ ವನ್ಯಜೀವಿ ಅಭಯಾರಣ್ಯ ಎಂದು ಕರೆಯುತ್ತಾರೆ. ಇದು ಒಡಿಸ್ಸಾದ ಸಂಬಲ್ಪುರ ಜಿಲ್ಲೆಯಲ್ಲಿದೆ. 1962ರಲ್ಲಿ ಸ್ಥಾಪಿಸಲಾಯಿತು. ಪೈಸಿಪಲ್ಲಿ ವನ್ಯಜೀವಿ ಅಭಯಾರಣ್ಯವನ್ನು 6 ಮೇ 1981ರಂದು ರಚಿಸಲಾಯಿತು
ಮತ್ತು ಇದು ಭಾರತದ ಒಡಿಶಾದ ನಯಗರ್ನಲ್ಲಿದೆ. ಬಲುಕಂಡ್ ಕೊನಾರ್ಕ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಒಡಿಶಾ ರಾಜ್ಯದಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಬೀತಕಾರ್ಣಿಕ ವನ್ಯಜೀವಿ ಅಭಯಾರಣ್ಯವು ಒಡಿಶಾದ ಕೇಂದ್ರಪಾರ ಜಿಲ್ಲೆಯಲ್ಲಿದೆ. ಚಂದ್ಕಾ ಆನೆ ಅಭಯಾರಣ್ಯವು ಭುವನೇಶ್ವರದ ವಾಯುವ್ಯ ಅಂಚಿನಲ್ಲಿರುವ ವನ್ಯಜೀವಿ ಸಂರಕ್ಷಿತ ಪ್ರದೇಶವಾಗಿದೆ, ಭಾರತದ ಒಡಿಶಾ ರಾಜ್ಯದಲ್ಲಿ. ಡಿಬ್ರುಗಢ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಒಡಿಶಾದ ಬರ್ಗಢ್ ಜಿಲ್ಲೆಯ ವನ್ಯಜೀವಿ ಅಭಯಾರಣ್ಯವಾಗಿದೆ. ಗಹಿರ್ಮಠ ಸಾಗರ ಅಭಯಾರಣ್ಯವು ಒಡಿಶಾದಲ್ಲಿರುವ ಒಂದು ಸಮುದ್ರ ವನ್ಯಜೀವಿ ಅಭಯಾರಣ್ಯವಾಗಿದೆ ಮತ್ತು ಇದು ಬಹಳ ಜನಪ್ರಿಯವಾಗಿದೆ, ಭಾರತದಲ್ಲಿ ಒಡಿಶಾದ ಪ್ರವಾಸಿ ಆಕರ್ಷಣೆ. ಅಡ್ಗಢ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಒಡಿಶಾದ ಕಿಯೋಂಜಾರ್ ಜಿಲ್ಲೆಯಲ್ಲಿದೆ. ಇದು 191 ಚದರ ವಿಸ್ತೀರ್ಣವನ್ನು ಹೊಂದಿದೆ. 1978ರಲ್ಲಿ ಸ್ಥಾಪಿಸಲಾಯಿತು. ಕರ್ಲಪತ್ ವನ್ಯಜೀವಿ ಅಭಯಾರಣ್ಯವು ಕಲಹಂಡಿ ಜಿಲ್ಲೆಯಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ ಮತ್ತು ಇದು ಬಹಳ ಜನಪ್ರಿಯವಾಗಿ ಭಾರತದಲ್ಲಿ ಒಡಿಶಾದ ಪ್ರವಾಸಿ ಆಕರ್ಷಣೆ. ಕಲಸುನಿ ವನ್ಯಜೀವಿ ಅಭಯಾರಣ್ಯವು ಪೂರ್ವ ಭಾರತದ ರಾಜ್ಯವಾದ ಒಡಿಶಾದ ವೈವಿಧ್ಯಮಯ ನೈಸರ್ಗಿಕ ಪರಂಪರೆಯನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಕೋಟಗಢ್ ವನ್ಯಜೀವಿ ಅಭಯಾರಣ್ಯ ಪೂರ್ವದಲ್ಲಿ ಕಂಧಮಾಲ್ ಜಿಲ್ಲೆಯ ಬಲಿಗುಡಾ ಉಪ ವಿಭಾಗದಲ್ಲಿದೆ. ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಒಡಿಶಾದ ಬಾಲ್ಸೋರ್ ಜಿಲ್ಲೆಯಲ್ಲಿದೆ. ಸುನಬೆಡ ವನ್ಯಜೀವಿ ಅಭಯಾರಣ್ಯವು ಒಡಿಶಾದ ನುವಾಪಾದ ಜಿಲ್ಲೆಯಲ್ಲಿದೆ, ಇದು ಹುಲಿ ಮೀಸಲು ಪ್ರದೇಶವಾಗಿದೆ. ಲಕಾರಿ ಕಣಿವೆ ವನ್ಯಜೀವಿ ಅಭಯಾರಣ್ಯವು ಭಾರತದ ಒಡಿಶಾದ ಗಂಜಾಂ ಜಿಲ್ಲೆಯಲ್ಲಿದೆ. ನಂದಕನನ್ ಜುಲಾಜಿಕಲ್ ಪಾರ್ಕ್ 400 ಹೆಕ್ಟೇರ್ ಮೃಗಾಲಯ ಮತ್ತು ಭಾರತದ ಒಡಿಶಾದ ಭುವನೇಶ್ವರದಲ್ಲಿರುವ ಸಸ್ಯೋದ್ಯಾನವಾಗಿದೆ. 1960ರಲ್ಲಿ ಸ್ಥಾಪಿಸಲಾಯಿತು. ಇದನ್ನು 1979ರಲ್ಲಿ ಸಾರ್ವಜನಿಕರಿಗೆ ತೆರೆಯಲಾಯಿತು ಮತ್ತು 2009ರಲ್ಲಿ ವರ್ಲ್ಡ್ ಅಸೋಸಿಯೇಷನ್ ಆಫ್ ಝೂಸ್ ಅಂಡ್ ಅಕ್ವೇರಿಯಮ್ಸ್ WAZA ಗೆ ಸೇರಿದ ಭಾರತದ ಮೊದಲ ಮೃಗಾಲಯವಾಯಿತು. ಸತ್ಕೋಸಿಯಾ ಹುಲಿ ಸಂರಕ್ಷಿತ ಪ್ರದೇಶವು ಒಡಿಶಾದ ಅಂಗುಲ್ ಜಿಲ್ಲೆಯಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನವು ಒರಿಸ್ಸಾದ ಮಯೂರ್ಭಂಜ್ ಜಿಲ್ಲೆಯಲ್ಲಿದೆ. ಒಡಿಶಾ ಸರ್ಕಾರವು 1979ರಲ್ಲಿ 2200 ಚದರ ಕಿಲೋಮೀಟರ್ ವಿಸ್ತೀರ್ಣದೊಂದಿಗೆ ಸಿಂಪ್ಲಿಪಾಲ್ ಅನ್ನು ವನ್ಯಜೀವಿ ಅಭಯಾರಣ್ಯವೆಂದು ಘೋಷಿಸಿತು. ಕಪಿಲಾಸ ವನ್ಯಜೀವಿ ಅಭಯಾರಣ್ಯ ಅಥವಾ ಕಪಿಲಾಶ್ ವನ್ಯಜೀವಿ ಅಭಯಾರಣ್ಯವು ಒಡಿಶಾದ ತೆಂಕನಲ್ ಜಿಲ್ಲೆಯಲ್ಲಿದೆ. ಪಂಜಾಬ್ ಅಬೋಹರ್ ವನ್ಯಜೀವಿ ಅಭಯಾರಣ್ಯವು ಪಂಜಾಬ್ನ ಫಜಿಲ್ಕಾ ಜಿಲ್ಲೆಯಲ್ಲಿದೆ. ಬಿರ್ ಐಶ್ವಾನ್ ವನ್ಯಜೀವಿ ಅಭಯಾರಣ್ಯವು ವನ್ಯಜೀವಿ ಅಭಯಾರಣ್ಯವೆಂದು ಘೋಷಿಸಲ್ಪಟ್ಟ ಮೊದಲ ಸಂರಕ್ಷಿತ ಪ್ರದೇಶವಾಗಿದೆ. 24 ಬಿರ್ ಬತ್ಸನ್ ವನ್ಯಜೀವಿ ಅಭಯಾರಣ್ಯವು ಪಂಜಾಬ್ನ ಅತ್ಯಂತ ದೊಡ್ಡ ಸುರಕ್ಷಿತ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ಬಿರ್ ಬುನೆರ್ಹರಿ ವನ್ಯಜೀವಿ ಅಭಯಾರಣ್ಯವು ಪಂಜಾಬ್ನ ಪಟಿಯಾಲ ರಾಜ್ಯದ ಇಂದಿನ ಆಡಳಿತಗಾರರ ಪ್ರಮುಖ ಬೇಟೆಯ ಮೀಸಲುಗಳಲ್ಲಿ ಒಂದಾಗಿದೆ. ಬಿರ್ ದೋಸಾಂಜ್ ವನ್ಯಜೀವಿ ಅಭಯಾರಣ್ಯವು ಪಂಜಾಬ್ನ ಪಟಿಯಾಲ ಜಿಲ್ಲೆಯಲ್ಲಿದೆ. ಬಿರ್ ಗುರ್ಡಿಯಲ್ಪುರ ವನ್ಯಜೀವಿ ಅಭಯಾರಣ್ಯ ಇದು ಭಾರತದ ಪಂಜಾಬ್ ರಾಜ್ಯದ ಪಟಿಯಾಲ ಜಿಲ್ಲೆಯಲ್ಲಿದೆ. ಬಿರ್ ಮೆಹ್ಸ್ವಾಲಾ ವನ್ಯಜೀವಿ ಅಭಯಾರಣ್ಯಕ್ಕೆ ಪಂಜಾಬ್ನಲ್ಲಿರುವ ಮೆಹಸ್ ಎಂಬ ಹಳ್ಳಿಯ ಹೆಸರನ್ನು ಇಡಲಾಗಿದೆ. ಬಿರ್ ಮೋತಿಬಾಗ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಪಂಜಾಬ್ ರಾಜ್ಯದ ಪಟಿಯಾಲದ ದಕ್ಷಿಣ ಭಾಗದಲ್ಲಿದೆ. ಇದು ಸಸ್ಯ ಮತ್ತು ಪ್ರಾಣಿಗಳ ಸಮೃದ್ಧ ಜೀವವೈವಿಧ್ಯ ನೆಲೆಯಾಗಿದೆ. ಜಜ್ಜರ್ ಬಚೌಲಿ ವನ್ಯಜೀವಿ ಅಭಯಾರಣ್ಯವು ಆನಂದಪುರ ಸಾಹಿಬ್ ನಗರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಕತ್ಲೌರ್ ಕುಶ್ಲಿಯನ್ ವನ್ಯಜೀವಿ ಅಭಯಾರಣ್ಯವನ್ನು 2007ರಲ್ಲಿ ಅಭಯಾರಣ್ಯವಾಗಿ ಸ್ಥಾಪಿಸಲಾಯಿತು. ಇದು ಪಂಜಾಬ್ನ ಅತಿ ದೊಡ್ಡ ಅಭಯಾರಣ್ಯಗಳಲ್ಲಿ ಒಂದಾಗಿದೆ ಮತ್ತು ಇದು ವಿವಿಧ ಜಾತಿಯ ಜಿಂಕೆಗಳು ಮತ್ತು ಜಿಂಕೆಗಳಿಗೆ ನೆಲೆಯಾಗಿದೆ. ಪುದುಚೇರಿಯ ಓಸ್ಟೇರಿ ಸರೋವರವನ್ನು 2008ರಲ್ಲಿ ಸರ್ಕಾರವು ವನ್ಯಜೀವಿ ಅಭಯಾರಣ್ಯವೆಂದು ಘೋಷಿಸಿದೆ. ರಾಜಸ್ಥಾನ ಬಸ್ಸಿ ವನ್ಯಜೀವಿ ಅಭಯಾರಣ್ಯವು ರಾಜಸ್ಥಾನದ ಚಿತ್ತೋರಗಢ ಜಿಲ್ಲೆಯ ಬಸ್ಸಿ ಬಳಿ ಇರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಬೆನ್ಸೋಡ್ಗಢ್ ಅಭಯಾರಣ್ಯವು ಭಾರತದ ರಾಜಸ್ಥಾನದ ಚಿತ್ತೋರಗಢ ಜಿಲ್ಲೆಯಲ್ಲಿದೆ. ಭಾರತದ ರಾಜಸ್ಥಾನದಲ್ಲಿರುವ ದರ್ರಾ ರಾಷ್ಟ್ರೀಯ ಉದ್ಯಾನವನವು 2004ರಲ್ಲಿ ಸ್ಥಾಪಿಸಲಾದ 3 ರಾಷ್ಟ್ರೀಯ ಉದ್ಯಾನವನವಾಗಿದೆ. ವನ್ಯಜೀವಿ ಅಭಯಾರಣ್ಯಗಳು ದರ್ರಾ ವನ್ಯಜೀವಿ ಅಭಯಾರಣ್ಯ, ಚಂಬಲ್ ವನ್ಯಜೀವಿ ಅಭಯಾರಣ್ಯ ಮತ್ತು ಜವಾಹರ್ ಸಾಗರ್ ವನ್ಯಜೀವಿ ಅಭಯಾರಣ್ಯ. ಇದು ಕತಿಯಾವಾರ್ ಗಿರ್ ಒಣ ಪತನಶೀಲ ಕಾಡುಗಳ ಪರಿಸರ ಪ್ರದೇಶದಲ್ಲಿದೆ. ಜಾಮ್ವಾ ರಾಮ್ಗಢವನ್ನು ರಾಮ್ಗಢ್ ಎಂದು ಕರೆಯಲಾಗುತ್ತದೆ. ಇದು ಭಾರತದ ರಾಜಸ್ಥಾನದಲ್ಲಿರುವ ಜೈಪುರ ಜಿಲ್ಲೆಯ ಉಪ ವಿಭಾಗವಾಗಿದೆ. ಜವಾಹರ್ ಸಾಗರ್ ವನ್ಯಜೀವಿ ಅಭಯಾರಣ್ಯವು ರಾಜಸ್ಥಾನದ ಕೋಟಾ ಜಿಲ್ಲೆಯ ಜವಾಹರ್ ಸಾಗರ್ ಅಣೆಕಟ್ಟಿನ ಸಮೀಪದಲ್ಲಿದೆ. ಕೇಸರ್ಬಾಗ್ ವನ್ಯಜೀವಿ ಅಭಯಾರಣ್ಯವು ರಾಜಸ್ಥಾನದ ಧೋಲ್ಪುರ ಜಿಲ್ಲೆಯಲ್ಲಿದೆ. ಕುಂಭಲ್ಗಢ್ ವನ್ಯಜೀವಿ ಅಭಯಾರಣ್ಯವು ಪಶ್ಚಿಮ ಭಾರತದ ರಾಜಸ್ಥಾನ ರಾಜ್ಯದ
ರಾಜಸಮಂದ್ ಜಿಲ್ಲೆಯಲ್ಲಿದೆ. ಮೌಂಟ್ ಅಬು ವನ್ಯಜೀವಿ ಅಭಯಾರಣ್ಯವು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾದ ಅರಾವಳಿ ಶ್ರೇಣಿಯಲ್ಲಿದೆ. ಇದನ್ನು 1980ರಲ್ಲಿ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಲಾಯಿತು. ಪುಲ್ವಾರಿ ಕೀನಲ್ ವನ್ಯಜೀವಿ ಅಭಯಾರಣ್ಯವು ಗುಜರಾತ್ ರಾಜ್ಯದ ಗಡಿಯಲ್ಲಿರುವ ದಕ್ಷಿಣ ಅರಾವಳಿ ಬೆಟ್ಟಗಳಲ್ಲಿ ರಾಜಸ್ಥಾನದ ಉದಯಪುರ ಜಿಲ್ಲೆಯಲ್ಲಿದೆ. ಇದನ್ನು ಅಕ್ಟೋಬರ್ 6, 1983ರಂದು ವನ್ಯಜೀವಿ ಅಭಯಾರಣ್ಯವೆಂದು ಘೋಷಿಸಲಾಯಿತು. ರಾಜಸ್ಥಾನ ಸರ್ಕಾರದಿಂದ ಇದನ್ನು 1980ರಲ್ಲಿ ವನ್ಯಜೀವಿ ಅಭಯಾರಣ್ಯವೆಂದು ಘೋಷಿಸಲಾಯಿತು. ರಾಮಗಢ ವಿಸ್ತಾರಿ ಅಭಯಾರಣ್ಯ ರಾಜಸ್ಥಾನದ ವನ್ಯಜೀವಿ ಅಭಯಾರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳಲ್ಲಿ ಪ್ರಸಿದ್ಧವಾಗಿದೆ. ಕುಂಭಲ್ಗಢ್ ವನ್ಯಜೀವಿ ಅಭಯಾರಣ್ಯವು ಪಶ್ಚಿಮ ಭಾರತದ ರಾಜಸ್ಥಾನ ರಾಜ್ಯದ ರಾಜಸಮಂದ್ ಜಿಲ್ಲೆಯಲ್ಲಿದೆ. ಸರಿಸ್ಕಾ ವನ್ಯಜೀವಿ ಅಭಯಾರಣ್ಯವು ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿದೆ. ಸರಿಸ್ಕಾ ವನ್ಯಜೀವಿ ಅಭಯಾರಣ್ಯ ರಾಷ್ಟ್ರೀಯ ಉದ್ಯಾನವನವು ಒಮ್ಮೆ ಅಲ್ವಾರ್ ಮಹಾರಾಜರ ಬೇಟೆಯಾಡುವ ಸಂರಕ್ಷಿತವಾಗಿತ್ತು ಮತ್ತು ಇದನ್ನು ಅಭಯಾರಣ್ಯವೆಂದು ಘೋಷಿಸಲಾಯಿತು 1955ರಲ್ಲಿ ಮತ್ತು ನಂತರ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಆಯಿತು. ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ರಾಜಸ್ಥಾನದಲ್ಲಿರುವ ಅತಿದೊಡ್ಡ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾಗಿದೆ. ಸವಾಯಿ ಮಾನ್ಸಿಂಗ್ ವನ್ಯಜೀವಿ ಅಭಯಾರಣ್ಯವು ಮುಖ್ಯ ಭೂಮಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಶೇರ್ಗಢ್ ವನ್ಯಜೀವಿ ಅಭಯಾರಣ್ಯವು ರಾಜಸ್ಥಾನದ ಬನಾರ್ ಜಿಲ್ಲೆಯಲ್ಲಿದೆ ಮತ್ತು ಇದು ಪ್ರಾಚೀನ ಪಟ್ಟಣವಾದ ಶೇರ್ಗಢ್ ಸಮೀಪದಲ್ಲಿದೆ. ಸೀತಾಮಾತಾ ವನ್ಯಜೀವಿ ಅಭಯಾರಣ್ಯವು ಪ್ರತಾಪಗಢ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ತಾಲ್ ಚಾಪರ್ ಅಭಯಾರಣ್ಯವು ಭಾರತದ ಶೇಖಾವತಿ ಪ್ರದೇಶದಲ್ಲಿ ವಾಯುವ್ಯ ರಾಜಸ್ಥಾನದ ಚುರು ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಅಭಯಾರಣ್ಯವಾಗಿದೆ. ವಾನ್ ವಿಹಾರ್ ವನ್ಯಜೀವಿ ಅಭಯಾರಣ್ಯವು ಭಾರತದ ರಾಜಸ್ಥಾನ ರಾಜ್ಯದಲ್ಲಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.